ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಫ್ಲವರ್ ಕೋಸ್ಟರ್ ತೋರಿಸ್ತಾ ಇದ್ದೀನಿ. ಫ್ಲವರ್ ಥರ ಕಾಣುವಂತಹ ಒಂದು ಡೋಯ್ಲ್ ಅಂತ ಹೇಳ್ಬೋದು, ಕೋಸ್ಟರ್ ಅಂತ ಹೇಳ್ಬೋದು. ಈ ಥರ ಟೇಬಲಲ್ಲಿ ಇಟ್ಕೋಬೋದು, ಟೀಪಾಯಲ್ಲೆಲ್ಲ ಶೋಯಿಗೆ ಇಟ್ಕೋಬೋದು. ಇದ್ರ ಮೇಲೆ ಕಪ್ ಇಟ್ಕೋಬೋದು. ಟೀ ಕೋಸ್ಟರ್ ಅಂತ ಹೇಳ್ಬೋದು. ಇದನ್ನು ಕಪ್ ಇಟ್ಕೋಬೋದು. ಶೋಯಿಗೆ ಇಟ್ಕೊಳ್ಳೋಂತಹ ಚೆನ್ನಾಗಿ ಕಾಣುವಂತಹ, ಮನೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಡೆಕೋರೇಷನ್ಗೆ ತುಂಬ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಮಾಡೋಂತಹ ಒಂದು ಡಿಸೈನು ಸಿಂಪಲ್ ಆಗಿದೆ, ಹೆಚ್ಚು ಸ್ಟೆಪ್ಗಳಿಲ್ಲ, ಬೇಗ ಆಗುವಂತಹ ಡಿಸೈನ್ಗಳು. ಇದಕ್ಕೆ ಎಕ್ರಿಲಿಕ್ ಯಾರ್ನ್ ತಗೊಂಡಿದ್ದೀನಿ. ಇಲ್ಲಿ ಉಲ್ಲನ್ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ, ಉಲ್ಲನ್ ಅಲ್ಲ ಅದು, ಎಕ್ರಿಲಿಕ್ ಯಾರ್ನ. 3 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಬೇರೆ ಬೇರೆ ಕಲರಲ್ಲಿ ಮಾಡ್ತಾಯಿದ್ದೀನಿ, ಮಲ್ಟಿ ಕಲರಲ್ಲಿ. ಫಸ್ಟ್ ಬೇಜ್ ಕಲರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ಲಿಪ್ ನಾಟು ಹಾಕ್ಕೊಂಡು ಕ್ರೋಶೆ ಹುಕ್ಕು ಸೇರಿಸ್ಕೊಂಡು ಫಸ್ಟಿಗೆ 5 ಚೈನ್ ಮಾಡ್ಕೋಬೇಕು. 1 2 3 4 5. 5 ಚೈನ್ ಮಾಡಿದ ಮೇಲೆ ಈ ಫಸ್ಟ್ ಚೈನ್ ಇದೆಯಲ್ವಾ, ಆ ಫಸ್ಟ್ ಚೈನಲ್ಲಿ ಕ್ರೋಶೆ ಹುಕ್ ಹಾಕಿ ದಾರ ತಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಇದನ್ನು ಇದರ ಒಳಗೆ ಹಾಕ್ಕೊಳ್ಳೋದು. ಮುಂದಿನ ಸ್ಟಿಚ್ಚನ್ನು ಹಿಂದಿನ ಸ್ಟಿಚ್ಚನ್ನು ಒಳಗಡೆ ಹಾಕ್ಕೊಂಡ್ರೆ ಸ್ಲಿಪ್ ಸ್ಟಿಚ್. ಈ ಥರ ಸ್ಲಿಪ್ ಸ್ಟಿಚ್ ಹಾಕಿದಾಗ ಅಲ್ಲಿ ನೋಡಿ ರಿಂಗ್ ಫಾರ್ಮ್ ಆಗುತ್ತೆ. ಒಂದು ಮಧ್ಯದಲ್ಲಿ ಒಂದು ರಿಂಗ್ ಥರ ಆಗುತ್ತೆ. ಆ ಥರ ಫಾರ್ಮ್ ಆಗುತ್ತೆ. ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಈಗ ನಾವು. ಅದಕ್ಕೆ ಈಗ ಫಸ್ಟಿಗೆ 2 ಚೈನ್ ಮಾಡ್ಕೊಳ್ಳೋಣ. 2 ಚೈನು, ಒಂದು ಡಬಲ್ ಕ್ರೋಶೆ ಲೆಕ್ಕ ಇದು. ಆಮೇಲೆ ರಿಂಗ್ ಒಳಗಡೆಯಿಂದ ಡಬಲ್ ಕ್ರೋಶೆ ಮಾಡ್ಕೋಬೇಕು. ರಿಂಗ್ ಒಳಗಡೆ ಕ್ರೋಶೆ ಹುಕ್ ಹಾಕ್ಕೊಂಡು ನೋಡಿ ರಿಂಗ್ ಆಗಿರತ್ತಲ್ವಾ, ಈ ಸ್ಟಾರ್ಟಿಂಗ್ ದಾರನ ಕೂಡ ಇಟ್ಕೊಳ್ಳಿ, ಅದು ಸೇಫ್ ಆಗುತ್ತೆ, ಅಲ್ಲೇ ಸೆಕ್ಯೂರ್ ಆಗುತ್ತೆ. ಅದನ್ನು ಇಟ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 2 ಆಯಿತು. ಚೈನ್ ಒಂದು, ಇನ್ನೊಂದು ಡಬಲ್ ಕ್ರೋಶೆ. ಈ ಥರ ಡಬಲ್ ಕ್ರೋಶೆಗಳು ಮಾಡ್ತಾ ಹೋಗ್ಬೇಕು ನೀವು ಅದರ ಒಳಗಡೆಯಿಂದ. ಆ ದಾರನ ಇಟ್ಕೊಂಡು ಮಾಡಿ. 3 4 5 ಈ ಥರ ಫುಲ್ ರೌಂಡ್ ಆಗೋವರೆಗೂ ಮಾಡ್ಕೋಬೇಕು. 14 ಡಬಲ್ ಕ್ರೋಶೆ ಮಾಡಿದ್ದೀನಿ. 14 ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ 5 ಚೈನ್ ಫುಲ್ ಕವರ್ ಆಗೋಕ್ಕೆ. ಈಗ ಫಸ್ಟ್ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದಲ್ವ, ಅದರಲ್ಲಿ 2ನೇ ಚೈನಲ್ಲಿ ದಾರ ತಗೊಂಬಂದು ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಆಗ ಅದು ರೌಂಡ್ ಕಂಪ್ಲೀಟ್ ಆಗುತ್ತೆ. 14 ಡಬಲ್ ಕ್ರೋಶೆ ಮಾಡಿದ ಮೇಲೆ ಫಸ್ಟಿನ 2 ಚೈನಲ್ಲಿ 2ನೇ ಚೈನ್ನ ಮೇಲಿನ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈಗ ಅದನ್ನು ಸ್ವಲ್ಪ ಉದ್ದ ಎಳೆದ್ಬಿಟ್ಟು ಬ್ಯಾಕ್ ಸೈಡಿಂದ ಆ ದಾರನ ತಗೊಂಬಂದರೆ ಗಂಟು ಆಗಿ ನಿಂತ್ಕೊಳ್ಳುತ್ತೆ. ಅದು ನೋಡಿ, ಈ ಥರ ದಾರನ ಬ್ಯಾಕ್ ಸೈಡಿಂದ ತಗೊಂಬನ್ನಿ. ಈ ಥರ ಇದನ್ನು ಕಟ್ ಮಾಡ್ಕೋಬೋದು. ಈಗ ಕಟ್ ಮಾಡಿಕೊಂಡು ಈಗ ಉಳಿದಿರೋ ದಾರನ ನೀವು ಅಲ್ಲೇ ಒಳಗಡೆ ಸೇರಿಸ್ಕೊಂಡ್ರೆ ಅದು ಅಲ್ಲೇ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಅದು ಬಿಟ್ಕೊಳ್ಳಲ್ಲ. ಯಾಕೆಂದರೆ ನಾನೀಗ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅದೇ ಕಲರಲ್ಲಿ ಮಾಡೋದಾದ್ರೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಸ್ಟಾರ್ಟಿಂಗ್ ದಾರನ ಕಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅದು ನಾವು ಡಬಲ್ ಕ್ರೋಶೆ ಮಾಡುವಾಗ ಒಳಗೆ ಇಟ್ಕೊಂಡು ಮಾಡಿರೋದಲ್ವ, ಅದು ಅಲ್ಲೇ ಗಟ್ಟಿಯಾಗಿದೆ, ಅದು ಬಿಟ್ಟು ಹೋಗಲ್ಲ. ಈಗ ಮಾಡಿರೋದನ್ನು ಸ್ವಲ್ಪ 1-2 ದಾರದ ಒಳಗಡೆ ಯಾವುದೇ ದಾರ ಆಗ್ಬೋದು, ಅದು ಚೈನ್ ಆದರೂ ದಾರ ಆದರೂ ಅಲ್ಲಿ ಏನಿರುತ್ತೆ ಅದರ ಒಳಗಡೆಗೆ ತಂದು ಸೇರಿಸ್ಕೊಳ್ಳಿ. ಈ ಥರ ನೋಡಿ, ಈ ಥರ ಸೇರಿಸ್ಕೊಂಡು ಉಳಿದಿರೋದನ್ನು ಕಟ್ ಮಾಡಿ ನೀಟಾಗಿ ಅಲ್ಲಿಗೆ ನಿಂತ್ಕೊಳ್ಳುತ್ತೆ, ಏನಾಗಲ್ಲ, ಅದು ಬಿಟ್ಕೊಳ್ಳಲ್ಲ. ಈ ಥರ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ರೌಂಡ್ ಆಯಿತು. ಇನ್ನು ಸೆಕೆಂಡ್ ರೌಂಡು ಬೇರೆ ಕಲರ್ ದಾರ ತಗೊಳ್ತಾ ಇದ್ದೀನಿ, ಆರೆಂಜ್ ಕಲರ್ ದಾರ. ಇದನ್ನು ಸ್ಲಿಪ್ ನಾಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಶುರು ಮಾಡ್ತಾ ಇದ್ದೀನಿ. ಈ ಥರ ಸ್ಲಿಪ್ ನಾಟ್ ಮಾಡಿ ಕ್ರೋಶೆ ಹುಕ್ ಹಾಕ್ಕೊಂಡು ಫಸ್ಟ್ ಬರೀ ದಾರನ ಸ್ಲಿಪ್ ನಾಟ್ ಮಾಡಿ ಕ್ರೋಶೆ ಹುಕ್ ಹಾಕಿ, ಈಗ ಅದು ಕ್ರೋಶೆದ ಮೇಲೆ ದಾರ ತಗೊಳ್ಳಿ, ಡಬಲ್ ಕ್ರೋಶೆಗೆ ತಂದಂಗೆ ದಾರ ತಗೊಳ್ಳಿ ಕ್ರೋಶೆ ಮೇಲೆಗೆ. ಈಗ ಈ ರೌಂಡ್ ಫಸ್ಟ್ ರೌಂಡ್ ಮಾಡಿದ್ದೀವಲ್ವ, ಇದರಲ್ಲಿ ಯಾವುದಾದ್ರೂ ಒಂದು ಡಬಲ್ ಕ್ರೋಶೆ ಮಧ್ಯೆ, 2 ಡಬಲ್ ಕ್ರೋಶೆಗಳ ಮಧ್ಯೆ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ ದಾರ. ನೋಡಿ, ಈಗ 3 ಆಯ್ತಲ್ವಾ, 3 ಲೂಪ್ ಆಗುತ್ತೆ, ಅಂದರೆ ಒಂದು ಸಾರಿ ಸೇರಿಸ್ಕೊಂಡೆ. ಈಗ ಇನ್ನು ನೆಕ್ಸ್ಟು ಒಂದು ಸಾರಿ ಈ ಥರ ದಾರ ತಗೊಂಡು ಬಂದು ಮತ್ತೆ ತಗೊಂಡು ಬನ್ನಿ. 2ನೇ ಸಾರಿ ಆಯಿತು. ಮತ್ತೊಂದು ಸಾರಿ ದಾರ ಆ ಥರ ಕ್ರೋಶೆ ಹುಕ್ಕು ಸುಂದ್ಕೊಂಡು ದಾರ ತನ್ನಿ. 3 4 ಸಾರಿ ಆ ಥರ ತನ್ನಿ. ತಂದುಬಿಟ್ಟು ಈಗ ಅದನ್ನು ಸರಿಯಾಗಿ ಹಿಡ್ಕೊಳ್ಳಿ ಸ್ಟಾರ್ಟಿಂಗನ್ನು. ಮತ್ತು ದಾರ ತಗೊಂಡು ಫುಲ್ಲು ಎಲ್ಲದರ ಒಳಗಡೆ ತನ್ನಿ, ಪಫ್ ಮಾಡ್ಕೊಳ್ಳಿ. ಮತ್ತು ಈಗ ಒಂದು ಚೈನು ಆ ಥರ ಮಾಡ್ಕೊಳ್ಳಿ.
ಈಗ ನೆಕ್ಸ್ಟು ಡಬಲ್ ಕ್ರೋಶೆ ಮಧ್ಯೆ 2 ಡಬಲ್ ಕ್ರೋಶೆಗಳ ಮಧ್ಯೆ ಚೈನಲ್ಲೆಲ್ಲ ಮಧ್ಯದಲ್ಲಿ 2 ಡಬಲ್ ಕ್ರೋಶೆಗಳ ಮಧ್ಯೆ ಪಫ್ ಮಾಡಬೇಕಾಗಿರೋದು 4 ಸಾರಿ ಮಾಡ್ತಾಯಿದ್ದೀನಿ. ದಾರ ಸುತ್ಕೊಳ್ಳಿ, ಕ್ರೋಶೆ ಇದರ ಒಳಗಡೆಯಿಂದ ಫಸ್ಟ್ ರೌಂಡ್ನ ಒಳಗಡೆಯಿಂದ ತನ್ನಿ, ದಾರ ಸುತ್ಕೊಳ್ಳಿ, ಮತ್ತೆ ದಾರ ತನ್ನಿ. ಈ ಥರ 4 ಸಾರಿ ಮಾಡ್ತಾಯಿದ್ದೀನಿ. 5 ಲೂಪ್ ಆಗತ್ತೆ ಅವಾಗ. ಮತ್ತೆ ದಾರ ತಗೊಂಡು ಫುಲ್ಲು ಕ್ಲೋಸ್ ಮಾಡಿ, ಮತ್ತೆ ಒಂದು ಚೈನ್ ಮಾಡಿ. ನೆಕ್ಸ್ಟ್ ಮತ್ತೆ ಗ್ಯಾಪ್ ಏನು ಬಿಡಲಿಕ್ಕೆ, ಪ್ರತಿ ಡಬಲ್ ಕ್ರೋಶೆಗಳ ಮಧ್ಯದಲ್ಲಿ ಮಿಡ್ಲಿಗೆ ನೀವು ಪಫ್ ಮಾಡ್ತಾ ಹೋಗಬೇಕು. ಚೈನಲ್ಲೆಲ್ಲ ಮಿಡ್ಲಲ್ಲಿ ಒಳಗಡೆ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆಗಳ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ, ಮತ್ತೊಂದು ಚೈನ್ ಮಾಡಿ. ಹೀಗೆ ಪೂರ್ತಿ ರೌಂಡು ಮಾಡ್ಕೊಂಡು ಬನ್ನಿ. ಎಲ್ಲ ದಾರ ಸುತ್ತಕೊಂಡು ಅದರ ಒಳಗಡೆಯಿಂದ ತಂದು ದಾರ ಸುತ್ಕೊಳ್ಳಿ, ಒಳಗಡೆಯಿಂದ ತನ್ನಿ, ಮತ್ತೆ ದಾರ ಸುತ್ಕೊಳ್ಳಿ, ಅದರ ಒಳಗಡೆಯಿಂದ ತನ್ನಿ. 4 ಸಾರಿ ಮಾಡಿದೆ. ದಾರ ತಗೊಂಡು ಫುಲ್ಲು ಕ್ಲೋಸ್ ಮಾಡಿ ಮತ್ತೊಂದು ಚೈನ್ ಹಾಕಿ. ಹೀಗೆ ಪೂರ್ತಿ ರೌಂಡ್ ಮಾಡಬೇಕು. ಇಡೀ ರೌಂಡ್ ಮಾಡಿದ್ದೀನಿ 14 ಡಬಲ್ ಕ್ರೋಶೆ ಮಧ್ಯಗಳಲ್ಲೆಲ್ಲ. ಈಗ ಎಂಡಿಗೆ ಆ ಒಂದು ಚೈನ್ ಹಾಕೋದು ಹಾಕಿ ಕ್ಲೋಸ್ ಮಾಡಿ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕಿಬಿಟ್ಟು ಈ ಫಸ್ಟ್ ನೀವು ಮಾಡಿದ್ದೀರಲ್ವ ಅದರ ಮಧ್ಯದಲ್ಲಿ ಅದರ ಲಾಕ್ ಆಗಿದೆಯಲ್ವ ಆ ಲಾಕಲ್ಲಿ ಸೇರಿಸ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕಿ, ಆ ಪಫಿನ ಮಧ್ಯದಲ್ಲೇ ಸೇರಿಸ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಈಗ ಮತ್ತೆ ಫಸ್ಟ್ ಟೈಮ್ ಮಾಡಿದ ಹಾಗೆ ಬ್ಯಾಕ್ ಸೈಡಿಂದ ದಾರನ ಒಳಗೆ ತಂದು ಕಟ್ ಮಾಡಿ ಸೇರಿಸ್ಕೊಳ್ಳಿ ಎಲ್ಲ ಬೇರೆ ಕಡೆ ಎಲ್ಲ, ಆಗ ಸೇಫಾಗಿ ಉಳಿಯುತ್ತೆ. ದಾರ ಕಟ್ ಮಾಡ್ತಾಯಿದ್ದೀನಿ, ಬೇರೆ ಕಲರ್ ಸೇರಿಸ್ತಾಯಿದ್ದೀನಿ. ಈಗ ಇದನ್ನು ಎಲ್ಲಾದರೂ ಸೇರಿಸ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಮತ್ತು ಈಗ ಇನ್ನೊಂದು ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ, ಗ್ರೀನ್ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಲ್ಟಿ ಕಲರ್ ಮಾಡೋದಾದ್ರಿಂದ ಎಲ್ಲ ಕಲರ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ಸ್ಲಿಪ್ ನಾಟ್ ಮಾಡಿ ಸೇರಿಸ್ಕೊಂಡು ಈಗ ಏನು ಮಾಡಬೇಕಂದ್ರೆ ಈ ಒಂದೊಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ವ ನಾವು ಪಫ್ ಲಾಕ್ ಸೇರಿಸಿ ಎಲ್ಲ ದಾರ ಸೇರಿಸಿ ಒಂದು ಚೈನು ಅಂತ ಹಾಕಿದ್ದೀವಲ್ವ, ಅವು ಎಲ್ಲಾದರೂ ಯಾವುದೇ ಸ್ಟಾರ್ಟಿಂಗ್ ಮಾಡಿದಲ್ಲೇ ಮಾಡಬೇಕು ಅಂತೆಲ್ಲ ಆ ಒಂದು ಚೈನ್ ಗ್ಯಾಪಲ್ಲಿ ಜಸ್ಟ್ ಹಿಂಗೆ ಮಾಡಿ ಸಿಂಗಲ್ ಕ್ರೋಶೆ ಥರ ಸೇರಿಸ್ಕೊಳ್ಳಿ. ಸ್ಲಿಪ್ ನಾಟ್ ಮಾಡಿ ಕ್ರೋಶೆ ಹುಕ್ ಹಾಕ್ಕೊಂಡು ಆಮೇಲೆ ದಾರ ತೊಗೊಂಬಂದು ಸೇರಿಸ್ಕೊಳ್ಳಿ. ಈಗ 2 ಚೈನ್ ಹಾಕಿದರೆ ಅದೊಂದು ಡಬಲ್ ಕ್ರೋಶೆ ಲೆಕ್ಕ. ಆ 2 ಚೈನ್ ಇರೋಲ್ಲೇ ಆ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಮೊದಲಿನ ರೌಂಡಿಂದ ಅಲ್ಲಿ ಈ ಥರ ದಾರ ತೊಗೊಂಬನ್ನಿ. ಫಸ್ಟ್ 2 ಒಂದು ಮಾಡಿ ಡಬಲ್ ಕ್ರೋಶೆಗೆ ಮಾಡ್ದಂಗೆ, 2ನೇದು ಬೇಡ, ಅಂದರೆ ಅರ್ಧ ಡಬಲ್ ಕ್ರೋಶೆ ಮಾಡ್ಕೋಬೇಕು, ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. ಮತ್ತೆ ದಾರ ತೊಗೊಂಬನ್ನಿ, ಅದೇ ಜಾಗದಲ್ಲಿ ತೊಗೊಂಬಂದು 2 ಮಾತ್ರ ಒಂದು ಮಾಡಿ, ಫಸ್ಟಿನ 2 2ನೇದು ಬೇಡ. ಮತ್ತೊಂದು ಸರಿ ದಾರ ತೊಗೊಂಬಂದು 2 ಮಾತ್ರ ಒಂದು ಮಾಡಿ, ಮತ್ತೊಂದು ಬೇಡ. ನೋಡಿ ಈಗ ಮತ್ತೆಲ್ಲ ಒಂದು ಮಾಡ್ಕೊಳ್ಳಿ, ಮತ್ತೆ 1 2 ಚೈನ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪಫಿನ ಮಧ್ಯೆ ಒಂದು ಚೈನ್ ಗ್ಯಾಪ್ ಇದೆಯಲ್ವ 2 ಪಫ್ಗಳ ಮಧ್ಯೆ ಅಲ್ಲಿ 2 ಒಂದು ಮಾಡ್ಕೊಳ್ಳೋದು, ಮತ್ತೆ ಬೇಡ, ಅಂದರೆ ಅರ್ಧ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಸಾರಿ ಮಾಡಿದರೆ ಡಬಲ್ ಕ್ರೋಶೆ ಆಗುತ್ತೆ. ನಾವು ಒಂದೇ ಸಾರಿ 2 ಲೂಪನ್ನು ಒಂದು ಮಾಡ್ಕೊಳ್ಬೇಕು. ಈ ಥರ 4 ಸಾರಿ ಮಾಡ್ತೀನಿ ನಾನು. 4 ಸಾರಿ ಮಾಡಿಬಿಟ್ಟು ಎಲ್ಲವನ್ನು ಮತ್ತೆ ಸೇರಿಸ್ಕೋಬೇಕು, ಮತ್ತು 2 ಚೈನ್ ಹಾಕೋಬೇಕು. ಇದನ್ನು ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ. 1 2 ಚೈನು, ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಮೊದಲಿನ ರೌಂಡಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ವ ಅಲ್ಲಿ ಈ ಥರ ದಾರ ಸುಂದ್ಕೊಂಡು ದಾರ ತೊಗೊಂಬನ್ನಿ. ಮೊದಲಿನ 2 ಲೂಪನ್ನು ಒಂದು ಮಾಡ್ಕೊಳ್ಳಿ, ದಾರ ತಂದು ಸಾಕು, ಮತ್ತೆ ಬೇಡ. ಮತ್ತೆ ದಾರ ಸುತ್ಕೊಳ್ಳಿ, ಅದೇ ಜಾಗದಲ್ಲಿ ತೊಗೊಂಬನ್ನಿ, 2 ಒಂದು ಮಾಡಿ ಸಾಕು. ಮತ್ತೆ ದಾರ ತಗೊಂಡು ಅದೇ ಜಾಗದಲ್ಲಿ ಬನ್ನಿ, 2 ಒಂದು ಮಾಡಿ, ಮತ್ತೆ ದಾರ ಸುತ್ತಕೊಂಡು 4 ಸಾರಿ ಮಾಡ್ತಾಯಿದ್ದೀನಿ ಹಾಗೆ. ಮತ್ತು ದಾರ ತಗೊಂಡು ಎಲ್ಲ ಒಂದೇ ಮಾಡಿ, ಮತ್ತೆ 2 ಚೈನ್ 1 2 ಈ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬರಬೇಕು. ನೀವೀಗ ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತೀವಿ ನಾವು ಇದನ್ನು. 3 4 ಸಾರಿ ಮಾಡಿದೆ. ಈಗ ಅದನ್ನೆಲ್ಲ ಒಂದೇ ಮಾಡ್ಕೊಳ್ಳಿ, 1 2 ಈ ಥರ ಪೂರ್ತಿ ರೌಂಡ್ ಮಾಡ್ಕೋಬೇಕು. ಮಾಡಿ ತೋರಿಸ್ತೀನಿ ನೋಡಿ. ಈಗ ಎಂಡ್ವರೆಗೂ ರೌಂಡಲ್ಲಿ ಮಾಡಿದ್ದೀನಿ, 2 ಚೈನ್. ಈಗ ನೋಡಿ ಎಂಡಿನ ಕ್ಲಸ್ಟರ್ ಸ್ಟಿಚ್ಚು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕಿದ್ಮೇಲೆ ಫಸ್ಟಿಗೆ ನೀವು ಕ್ಲಸ್ಟರ್ ಸ್ಟಿಚ್ ಮಾಡಿದ್ದೀರಲ್ವ, ಆ ಕ್ಲಸ್ಟರ್ ಸ್ಟಿಚ್ಚಿನ ಮೇಲೆ ಆ 2 ಚೈನ್ ಮಾಡಿದ್ದೀರಲ್ವ ಕ್ಲಸ್ಟರ್ ಸ್ಟಿಚ್ಚಿಗೆ, ಆ ಚೈನಲ್ಲಿ ಸೇರಿಸ್ಕೊಳ್ಳಿ. 2ನೇ ಚೈನಲ್ಲಿ 2 ಚೈನ್ ಮಾಡಿದರೆ ಮೇಲಿನ 2ನೇ ಚೈನಿಗೆ
ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೋಬೇಕು. ದಾರನ ತಂದು ಮುಂದಿನ ಸ್ಟಿಚ್ಚನ್ನು ಹಿಂದಿನ ಸ್ಟಿಚ್ಚಿನ ಒಳಗಡೆ ಸೇರಿಸ್ಕೊಳ್ಳೋದು ಅಷ್ಟೇ. ಜಸ್ಟ್ ಸ್ಲಿಪ್ ಸ್ಟಿಚ್ ಅದು. ಆ ಥರ ಮಾಡಿ ಮತ್ತು ಈಗ ದಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದ ಎಳೆದ್ಬಿಟ್ಟು ಬ್ಯಾಕ್ ಸೈಡಿಗೆ ತಂದು ದಾರ ಕಟ್ ಮಾಡೋದು ಈ ಥರದ ಬ್ಯಾಕ್ ಸೈಡಿಗೆ ತಂದು. ಇದೀಗ ಫಸ್ಟ್ ರೌಂಡು ಇಷ್ಟು ರೌಂಡ್ ಆಯಿತು ಮಿಡ್ಲಿಂದು. ಇನ್ನೀಗ ಮೇಲೆ ಬ್ರೌನಿಂದ ಮಾಡಿದ್ದೀವಲ್ವ ಅದನ್ನು ಮಾಡೋಣ. ಬ್ರೌನ್ ದಾರದಲ್ಲಿ ಸ್ಲಿಪ್ ನಾಟ್ ಹಾಕೋಣ. ಈ ಥರ ದಾರನ ಫಸ್ಟ್ ಸ್ಲಿಪ್ ನಾಟ್ ಹಾಕ್ಕೋಬೇಕು. ಕ್ರೋಶೆ ಹುಕ್ಕದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಈಗ ಯಾವುದೇ 2 ಚೈನ್ ಗ್ಯಾಪಲ್ಲಿ, ಅಲ್ಲಿ 2 ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ವ ನಾವು ಕ್ಲಸ್ಟರ್ ಸ್ಟಿಚ್ ಮಾಡಿ, ಆ 2 ಚೈನ್ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ. ಎಲ್ಲೂ ಆಗ್ಬೋದು ಅದು. ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿ ಈ ಥರ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ 2 ಚೈನು, ಮತ್ತು ಅದೇ ಜಾಗದಲ್ಲಿ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಯಿತು. 1 ಚೈನು, ಮತ್ತು ಅದೇ ಜಾಗದಲ್ಲಿ 2 ಡಬಲ್ ಕ್ರೋಶೆ. ಅಂದರೆ 2 ಡಬಲ್ ಕ್ರೋಶೆ 1 ಚೈನು 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು ಪ್ರತಿ 2 ಚೈನ್ ಗ್ಯಾಪಲ್ಲಿ. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಮತ್ತು 1 ಚೈನು, ಮತ್ತು 2 ಡಬಲ್ ಕ್ರೋಶೆ ಅದರಲ್ಲಿ. ನೆಕ್ಸ್ಟ್ 2 ಚೈನ್ ಗ್ಯಾಪು. ಡೈರೆಕ್ಟಾಗಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಹೋಗಿ 2 ಡಬಲ್ ಕ್ರೋಶೆ, 1 ಚೈನು 2 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟು ಈ ಥರ ಮಾಡ್ಕೊಂಡು ಪೂರ್ತಿ ರೌಂಡ್ ಮಾಡ್ಕೊಂಡು ಬರಬೇಕು. 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್ 2 ಡಬಲ್ ಕ್ರೋಶೆ ನೋಡಿ ಫುಲ್ ಮಾಡಿದ್ದೀನಿ. ಈಗ ಫಸ್ಟು 2 ಚೈನ್ ಮಾಡಿದ್ದೀರಲ್ವ, 2ನೇ ಚೈನಲ್ಲಿ ಮೇಲಿನ 2 ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ರೌಂಡ್ ಕ್ಲೋಸ್ ಆಗೋದು ಯಾವಾಗಲೂ ಹಾಗೆ, ಮೊದಲಿಂದಕ್ಕೆ ಸೇರಿಸಿ ಸ್ಲಿಪ್ ಸ್ಟಿಚ್ ಹಾಕಿದಾಗ ರೌಂಡ್ ಕ್ಲೋಸ್ ಆಗುತ್ತೆ. ಈಗ ಆ ರೌಂಡು ಕ್ಲೋಸ್ ಆಯಿತು. ಈಗ ನೆಕ್ಸ್ಟ್ ರೌಂಡು ಮಾಡ್ಕೋಬೇಕು. ಈಗ ಅದೇ ಬ್ಯಾಕ್ ಸೈಡಿಗೆ ದಾರ ತಂದು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಬೇಜ್ ಕಲರ್ ತಗೊಳ್ತಾ ಇದ್ದೀನಿ. ಮತ್ತೆ ಬೇಜ್ ಕಲರೇ ತಗೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬೇರೆ ಕಲರ್ ಆದರೂ ಮಾಡ್ಕೋಬೋದು, ಇನ್ನೂ ಬೇರೆ ಕಲರ್ ಬೇಕು ಅಂದರೆ. ಈಗ ಇದುವರೆಗೆ ಆರ್ಚ್ಗಳ ಮಧ್ಯೆ ಹಾಕ್ತಾ ಇದ್ದಿದ್ದಲ್ವ, ಈಗ ಈ ಒಂದೊಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ, 2 ಡಬಲ್ ಕ್ರೋಶೆ 1 ಚೈನು 2 ಡಬಲ್ ಕ್ರೋಶೆ 1 ಚೈನು, ಆ 1 ಚೈನ್ ಗ್ಯಾಪಲ್ಲಿ ಸೇರಿಸ್ಕೋಬೇಕು ನೀವು. ಆರ್ಚ್ಗಳ ಮಧ್ಯೆ ಅಲ್ಲ, 1 ಚೈನ್ ಗ್ಯಾಪಲ್ಲಿ, ಆ ಆರ್ಚಲ್ಲಿ ಮಧ್ಯದಲ್ಲಿ ಮಾಡಿದ್ದೀವಲ್ವ ಒಂದೊಂದು ಆರ್ಚಲ್ಲೂ ಒಂದೊಂದು ಚೈನ್ ಗ್ಯಾಪ್ ಅಲ್ಲಿ ಈಗ ಮತ್ತೆ ಈಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ 2 ಚೈನ್ ಫಸ್ಟ್, ಅದೊಂದು ಡಬಲ್ ಕ್ರೋಶೆ ಲೆಕ್ಕ. ಆಮೇಲೆ ಅದೇ 1 ಚೈನ್ ಗ್ಯಾಪಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಮೊದಲಿನ ದಾರನ ಹಿಡ್ಕೊಂಡಿದ್ದೀನಿ. ಅಲ್ಲಿ 2 3 ಡಬಲ್ ಕ್ರೋಶೆ ಮಾಡಿದೆ. ಮತ್ತು 1 ಚೈನ್ ಮಾಡಿದ್ದೀನಿ. 1 ಚೈನ್ ಮಾಡಿಬಿಟ್ಟು ಮತ್ತೆ 3 ಡಬಲ್ ಕ್ರೋಶೆ ಅದೇ ಜಾಗದಲ್ಲಿ, ಆ ಮೊದಲಿನ ರೋದ 1 ಚೈನ್ ಗ್ಯಾಪ್ ಇದೆಯಲ್ವ, ಮೊದಲಿನ ಸುತ್ತಿನ ಬ್ರೌನ್ ಕಲರಿಂದಲ್ಲಿ ಮಾಡಿರೋದು, ಅದರಲ್ಲಿ ಮಾಡಿರೋದು ಡೈರೆಕ್ಟಾಗಿ 3 ಡಬಲ್ ಕ್ರೋಶೆ 1 ಚೈನ್ 3 ಡಬಲ್ ಕ್ರೋಶೆ, ಅದರಲ್ಲಿ 2 ಡಬಲ್ ಕ್ರೋಶೆ 1 ಚೈನು 2 ಡಬಲ್ ಕ್ರೋಶೆ ಮಾಡಿರೋದಲ್ವ. ಈಗ 3 ಡಬಲ್ ಕ್ರೋಶೆ 1 ಚೈನು 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ 1 ಚೈನು 3 ಡಬಲ್ ಕ್ರೋಶೆ, 1 2 3 ಈ ಥರ. ಡೈರೆಕ್ಟಾಗಿ ನೆಕ್ಸ್ಟು ಆರ್ಚ್ನ ಮಧ್ಯೆ 1 ಚೈನ್ ಗ್ಯಾಪಲ್ಲಿ ಮಾಡ್ಕೋಬೇಕು. ಡೈರೆಕ್ಟಾಗಿ ಮಾಡ್ಕೊಂಡು ಹೋಗೋದು. 1 2 3 1 ಚೈನು 1 2 3. ಇನ್ನೀಗ ನೆಕ್ಸ್ಟು 1 ಚೈನ್ ಗ್ಯಾಪಲ್ಲಿ ಇದೇ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪೂರ್ತಿ ಮಾಡಿದ್ದೀನಿ ನಾನು, ಫುಲ್ ರೌಂಡು.
ಮಧ್ಯೆ ಮಧ್ಯೆ ಒಂದು ಚೈನ್ ಗ್ಯಾಪಲ್ಲಿ ಮಾಡ್ತಾ ಹೋಗಿರೋದು. ಕೊನೆಯಲ್ಲಿ ಮೊದಲಿನ ಫಸ್ಟ್ ಸ್ಟಾರ್ಟಿಂಗ್ನ 2 ಚೈನಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ದಾರ ತಂದು ಕಟ್ ಮಾಡ್ಕೊಳ್ಳಿ. ಇದು ಈ ರೌಂಡು ಕಂಪ್ಲೀಟ್ ಆಗುತ್ತೆ. ಆವಾಗ ಇನ್ನು ನೆಕ್ಸ್ಟ್ ರೌಂಡು ಮತ್ತೆ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಫಸ್ಟಿಂದ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ಸ್ಲಿಪ್ ನಾಟ್ ಹಾಕ್ಕೊಂಡು ದಾರ ತಗೊಂಡು ಈಗ ಆರ್ಚಲ್ಲೆಲ್ಲ ಆರ್ಚಿನ ಮಧ್ಯೆ 2 ಆರ್ಚ್ಗಳ ಮಧ್ಯೆ ನೀವು ಈ ಥರ ಸೇರಿಸ್ಕೋಬೇಕು. ಅಲ್ಲಿ ಸ್ವಲ್ಪ ಸಿಂಗಲ್ ಕ್ರೋಶೆ ಥರ ಇರುತ್ತೆ. ನಾವು ಸಿಂಗಲ್ ಕ್ರೋಶೆ ಹಾಕಲ್ಲ ನೋಡಿ, 2 ಆರ್ಚ್ಗಳ ಮಧ್ಯೆ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲೊಂದು ಚೈನೇ ಬರುತ್ತೆ. ನಾವು ಚೈನ್ ಹಾಕಲ್ಲ, ಆದರೂ ಅದಾಗಿ ಬರುತ್ತೆ ಅಲ್ಲಿ ನೋಡಿ. 2 ಆರ್ಚ್ಗಳ ಥರ ಆಗಿರುತ್ತಲ್ವ, ಅದು ಆರ್ಚ್ನ ಮಧ್ಯೆ ಸ್ವಲ್ಪ ಡೀಪ್ ಇದೆ ಅಲ್ವ, ಅಲ್ಲಿ ಸೇರಿಸ್ಕೋಬೇಕು. ಈಗ ಡಬಲ್ ಚೈನ್ 2 ಚೈನೆಲ್ಲ ಮಾಡೋದು ಬೇಡ, ಡಬಲ್ ಕ್ರೋಶೆ ಮಾಡೋದು ಬೇಡ. ಈ ಸಿಂಗಲ್ ಕ್ರೋಶೆಯಿಂದಲೇ ಈ ಥರ ಚೈನ್ ಮಾಡೋದು ಬೇಡ, ಸಿಂಗಲ್ ಕ್ರೋಶೆಯಿಂದಲೇ ನೆಕ್ಸ್ಟು ಈ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ ಆರ್ಚಲ್ಲಿ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿಂದ ಈ ಥರ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಆರ್ಚ್ ಥರ ಆಗುತ್ತೆ ಆವಾಗ. 2 3 4 ಡಬಲ್ ಕ್ರೋಶೆ ಫಸ್ಟ್ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ ಆದಮೇಲೆ 4ನೇ ಡಬಲ್ ಕ್ರೋಶೆಯಲ್ಲಿ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಎಂಡ್ ಆಗೋಲ್ಲಿ 2 ದಾರ ಬರುತ್ತೆ. ಆ ದಾರದ ಮಧ್ಯದಲ್ಲಿ ಹುಕ್ ಹಾಕಿ ತಗೊಂಡು ಬನ್ನಿ, ಅದು ಪೀಕೋ. ಮತ್ತೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 4ನೇ ಡಬಲ್ ಕ್ರೋಶೆಯಲ್ಲಿ ನಾವು ಇಲ್ಲಿ ಪೀಕೋ ಮಾಡಿದ್ದೀವಿ. 3 ಆದಮೇಲೆ ಈಗ ಮತ್ತೆ 3 ಪೀಕೋ ಆದಮೇಲೆ ಮಾಡ್ಕೋಬೇಕು. ಈಗ ನೋಡಿ ಈ ಥರ ಬರುತ್ತೆ, ಅದು ಪೆಟಲ್ ಥರ ಕಾಣುತ್ತೆ. ಈಗ ಅದನ್ನು ಆ 2 ಆರ್ಚ್ಗಳ ಮಧ್ಯೆ ಆ ಡೀಪ್ ಜಾಗ ಇದೆಯಲ್ವ, ಅಲ್ಲೊಂದು ಚೈನ್ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈಗ ನೋಡಿ ಮಧ್ಯೆ 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 ಒಂದೊಂದು ಚೈನ್ ಥರ ಇರುತ್ತೆ, ಅಲ್ಲಿ ಸೇರಿಸ್ಕೋಬೇಕು. ಈಗ ಮತ್ತೆ ಆ ಮಧ್ಯದ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಫಸ್ಟ್ ಮಾಡ್ಕೊಳ್ಳಿ. 1 2 3. ಈಗ 4ನೇದು ಮಾಡಿ 4ನೇ ಡಬಲ್ ಕ್ರೋಶೆ ಮಾಡಿ 4ನೇದಲ್ಲಿ ಪೀಕೋ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ 4ನೇದಲ್ಲಿ 3 ಚೈನ್ ಹಾಕ್ಕೊಂಡು ನೋಡಿ, ಫಸ್ಟಿಗೆ ಡಬಲ್ ಕ್ರೋಶೆ ಎಂಡಾದಲ್ಲಿ 2 ದಾರ ಬರುತ್ತೆ ನೋಡಿ, ಆ 2 ದಾರದ ಒಳಗಡೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ದಾರ ತಂದು ಲಾಕ್ ಮಾಡಿ, ಅದು ಪೀಕೋ. ಈಗ ನೆಕ್ಸ್ಟ್ ಮತ್ತೆ 3 ಡಬಲ್ ಕ್ರೋಶೆ. ಈಗ ಅದನ್ನು 2 ಆರ್ಚ್ಗಳ ಮಧ್ಯೆ ಅಲ್ಲಿ ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಮಧ್ಯೆ ಅಲ್ಲಿ ಸೇರಿಸ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಇದು ಪೆಟಲ್ ಥರ. ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೇರಿಸ್ಕೋಬೇಕು. ಇಲ್ಲಿ ಆ ಗ್ಯಾಪಲ್ಲಿ ಅಲ್ಲಿ ಒಂದು ಚೈನ್ ಥರ ಇರುತ್ತೆ, ಅಲ್ಲಿ ಸೇರಿಸ್ಕೋಬೇಕು. ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ, 2 3, ಇನ್ನೊಂದು ಮಾಡಿ ಅದರಲ್ಲಿ ಪೀಕೋ ಮಾಡ್ಕೋಬೇಕು. 4ನೇದು ಅದರಲ್ಲಿ ಪೀಕೋ 3 ಚೈನ್ ಹಾಕಿ ಅಲ್ಲಿ ಆ ಮಧ್ಯದ ಅಂದರೆ ಡಬಲ್ ಕ್ರೋಶೆ ಎಂಡಲ್ಲಿರೋ 2 ದಾರದಲ್ಲಿ ಕ್ರೋಶೆ ಹುಕ್ಕು ತಗೊಂಬಂದು ದಾರ ತಗೊಂಬಂದು ಲಾಕ್ ಮಾಡ್ಕೋಬೇಕು. ಮತ್ತು 3 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು. ಪೆಟಲ್ ಆಗುತ್ತೆ ಅವಾಗದು. ಇದನ್ನು ಮಧ್ಯೆ 2 ಆರ್ಚ್ಗಳ ಮಧ್ಯೆ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೋಬೇಕು. ನೆಕ್ಸ್ಟು ಒಂದು ಚೈನ್ ಗ್ಯಾಪಲ್ಲಿ ಹಾಗೆ ಮಾಡ್ತಾ ಮಾಡ್ತಾ ಪೂರ್ತಿ ರೌಂಡ್ ಮಾಡ್ಕೊಂಡು ಬರಬೇಕು. ನೋಡಿ ಎಂಡ್ವರೆಗೂ ಮಾಡಿದ್ದೀನಿ ಪೂರ್ತಿ ರೌಂಡು. ಈ ಥರ ಪೆಟಲ್ಗಳು ಬರುತ್ತೆ. ಈಗ ಇದನ್ನು ಫಸ್ಟ್ 2 ಆರ್ಚ್ಗಳ ಮಧ್ಯೆ ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಸೇರಿಸ್ಕೋಬೇಕು. ಕೊನೆಯಲ್ಲಿ ಸ್ಲಿಪ್ ಸ್ಟಿಚ್ಚು, ಮಧ್ಯೆಯಲ್ಲೆಲ್ಲ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಿ, ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿ. ದಾರ ಕಟ್ ಮಾಡಿ ಅದನ್ನು ಆ ದಾರನ ಹಿಂದ್ಗಡೆ ಎಲ್ಲ ಸೇರಿಸ್ಕೊಳ್ಳಿ. ಎಲ್ಲಿ ಜಾಗ ಇದೆಯೋ ಅಲ್ಲಿ ಸೇರಿಸ್ಕೊಳ್ಳಿ. ಉಳಿದಿರೋ ದಾರಗಳೆಲ್ಲ ಹಂಗೆ ಮಾಡ್ಕೊಳ್ಳಿ.
ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಪೆಟಲಾಗಿ ಕಾಣಿಸುತ್ತೆ, ಕೊನೆವರೆಗೂ ಫ್ಲವರ್ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಶೋಯಿಗೆ, ಡೆಕೋರೇಷನ್ಗೆ, ಮನೆ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ. ಟೀಪಾಯ್ ಮೇಲೆ ಅಥವಾ ಬೇರೆಲ್ಲಾದರೂ ವಾಸಿನ ಕೆಳಗಡೆ, ಕಪ್ ಕೆಳಗಡೆ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಸಿಂಪಲ್ ಆಗಿದೆ, ಸಣ್ಣ ಕೋಸ್ಟರ್ ಇದು, ಹೆಚ್ಚು ದೊಡ್ಡದಿಲ್ಲ. ಈ ಥರ 2-3 ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮನೆಯಲ್ಲಿ ಡೆಕೋರೇಟ್ ಮಾಡ್ಕೋಬೋದು ನೀವು. ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸುಂದರವಾಗಿದೆ. ನೋಡಿ ಕಪ್ಪಲ್ಲಿ ಇಟ್ಟರೆ ಈ ಥರ ಕಾಣಿಸುತ್ತೆ. ಕಪ್ ಇಟ್ಬೋದು ಮನೆಯಲ್ಲಿ ಟೇಬಲ್ ಮೇಲೆ, ಹತ್ರ ಒಂದು 2-3 ಇಟ್ಟರೆ ಎಷ್ಟು ಬೇಕೋ ಅಷ್ಟು ಇಟ್ಟರೆ ಚೆನ್ನಾಗೇ ಕಾಣಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಪ್ ಇಟ್ಟಾಗ ಟೇಬಲ್ ಮೇಲೆ ಇದನ್ನೇ ಇಟ್ಕೋಬೋದು, ಈ ಥರ ಟೀ ಕೋಸ್ಟರ್ ಥರ, ಅಥವಾ ಸುಮ್ಮನೆ ಹಾಗೇನೂ ಇಟ್ಕೋಬೋದು, ಅಥವಾ ಫ್ಲವರ್ ವಾಸ್ ಇದ್ದರೆ ವಾಸನ್ನು ಕೂಡ ಇಟ್ಕೋಬಹುದು. ನೀವು ಮಾಡಿ ನೋಡಿ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.